ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಆರಾಮದಾನ್. ಫ್ರೆಂಡ್ಸ್, ತುಂಬ ದಿನ ಆಯಿತು. ಯಾಕಂದರೆ ಸ್ವಲ್ಪ ಬ್ಯುಸಿ ಶೆಡ್ಯೂಲಿಂದ ನಾನು ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ಒಂದು ಖುಷಿ ವಿಷಯ ಅಂತ ಅಂದರೆ ನಿಮ್ಮ ಬೆಂಬಲ, ನಿಮ್ಮ ಸಪೋರ್ಟ್ ಸದಾ ನನ್ನ ಮೇಲೆ ಇದೇ ಥರ ಇರಲಿ ಅಂತ ಹೇಳ್ತಾ ಇವತ್ತು ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೇನೆ. ಮತ್ತೆ ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ನಂದೊಂದು ಸ್ಮಾಲ್ ರಿಕ್ವೆಸ್ಟ್ ಅಂತ ಅಂದರೆ, ಇನ್ನು ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನನ್ನ ವಿಡಿಯೋಸನ್ನು ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಟೈಮ್ ವೇಸ್ಟ್ ಮಾಡದೆ ನಾವು ವಿಡಿಯೋ ಹೋಗೋಣ. ಫ್ರೆಂಡ್ಸ್, ಇವತ್ತು ಒಂದು ಮುಖ್ಯವಾದ ವಿಷಯ ಅಂತ ಅಂದರೆ, ಇಷ್ಟು ದಿನ ಎಷ್ಟೋ ಲಕ್ಷ ಜನರ ನಿದ್ದೆಗೆಡಿಸಿದ್ದಂತಹ PRR ಪೆರಿಫೆರಲ್ ರಿಂಗ್ ರೋಡ್ ಏನು ಬಂತು, ಆ ಪೆರಿಫೆರಲ್ ರಿಂಗ್ ರೋಡ್ ಇನ್ನೂ ಅದರ ಸಮಸ್ಯೆನೂ ಕ್ಲಿಯರ್ ಆಗಿಲ್ಲ. ಅಂತ ಟೈಮಲ್ಲೇನೆ ಇವಾಗ ಇದೇ ಕುಮಾರಸ್ವಾಮಿ ಅವರೇನೇನೆ ಈ ಪೆರಿಫೆರಲ್ ರಿಂಗ್ ರೋಡ್ ಕೂಡ ಹಾದಿ ತೋರಿಸಿದ್ದು ಅವರೇ. ಅವಾಗ ಕೂಡ ಈ ಪೆರಿಫೆರಲ್ ರಿಂಗ್ ರೋಡ್ ಬರಬೇಕು ಅಂತಂದೇಳಿ ಅದಕ್ಕೆ ಉದ್ಘಾಟನೆ ಮಾಡಿದವರು ಕೂಡ ಇದೇ ಕುಮಾರಸ್ವಾಮಿ ಅವರೇನೇನೆ. ಇವಾಗ ಇದೇ ಕುಮಾರಸ್ವಾಮಿ ಅವರು ನಮ್ಮ ನಿತಿನ್ ಗಡ್ಕರಿ ಅವರ ಹತ್ರ STRR ರೋಡ್ ಅನ್ನ ಏನ್ ತರಬೇಕು ಅಂತಂದೇಳಿ ಇದು ಮಾಡ್ತಾವ್ರೆ. ಅದಕ್ಕೂ ಕೂಡ ಸಮಿತಿ ಒಪ್ಪಿಗೆ ಕೊಟ್ಟಾಗಿದೆ. ಇವರಿಗೆ ಒಂದು ಯಾವತ್ತು ಬುದ್ಧಿ ಕಲಿತಾರೆ, ಯಾವತ್ತು ಇದ್ ಮಾಡ್ತಾರೆ ನಿಜವಾಗೂ ಖಂಡಿತ ಗೊತ್ತಿಲ್ಲ ಫ್ರೆಂಡ್ಸ್. ಒಂದು ಈ ಮನುಷ್ಯ ಒಂದು ಅವ್ರದ್ದೆಲ್ಲನೂ ಬೇಳೆ ಬೇಯಿಸ್ಕೊಳ್ಳಿಕ್ಕೇನೆ ಈ ತರ ಮಾಡ್ತಿದಾರ, ಏನು ಮಾಡ್ತಿದ್ದಾರೆ ನಿಜವಾಗೂ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಒಂದು ಬಡವರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರೆಲ್ಲನೂ ಎಷ್ಟು ಸಫರ್ ಆಗಿ ಕೂತಿದ್ದಾರೆ ಅಂತಂದೇಳಿ ಆ ಮನುಷ್ಯಗೆ ಗೊತ್ತಿಲ್ಲ. ಇವತ್ತು ಮೊನ್ನೆ ನೋಡಿದ್ರೆ ಅನ್ಸುತ್ತೆ, ಪ್ರತಿಯೊಬ್ಬರು ಕೂಡ ಅಲ್ಲಿ ಕೇತಗನಹಳ್ಳಿ ಹತ್ರ 100 ಎಕರೆ ಕೊಳ್ಳೆ ಹೊಡೆದಿರೋದು. ಅವ್ರದ್ದು ಇರೋದೆಷ್ಟೋ ಅದಕ್ಕೆ ಅವ್ರದ್ದು 10% ಇದ್ರೆ ಇನ್ನ 90% ಬೇನಾಮಿ ಆ ಕಡೆ ಈ ಕಡೆ ಅನಧಿಕೃತ ಜಮೀನನ್ನ ಕೊಳ್ಳೆ ಹೊಡೆದಿದ್ದಾರೆ. ಇವಾಗ ಅವ್ರ ಜಮೀನ್ ಇದ್ ಮಾಡ್ಕೊಳ್ಳಿಕ್ಕೋಸ್ಕರ ಇದ್ ಮಾಡ್ತಾವ್ರ ಏನು ಅಂತ ಖಂಡಿತ ಗೊತ್ತಿಲ್ಲ. ಈ STRR ರೋಡ್ ಏನ್ ಬರ್ತಾ ಇದೆ, ಸೆಟಲೈಟ್ ಟೌನ್ ರಿಂಗ್ ರೋಡ್ ಅನ್ನೋದು ಕಾನ್ಸೆಪ್ಟ್ ಅನ್ನ ಏನ್ ತರ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು, ಆಲ್ರೆಡಿ ಕೇಂದ್ರದ ಹತ್ರ ಕೂಡ ಮಾತಾಡಾಗಿದೆ. ಈ ಸೆಟಲೈಟ್ ಟೌನ್ ರಿಂಗ್ ರೋಡ್ ಇವತ್ತೊಂದಲ್ಲ, ಇದು ಕೂಡ PRR ರಿಂಗ್ ರೋಡ್ ಏನ್ ಬರ್ತಾ ಇತ್ತು, ಆ ಪೆರಿಫೆರಲ್ ರಿಂಗ್ ರೋಡ್ ಬರೋ ಟೈಮಲ್ಲೇನೆ ಈ STRR ರೋಡ್ ಕೂಡ ಮುಹೂರ್ತ ಫಿಕ್ಸ್ ಮಾಡಿದ್ರು. ಬಟ್ ಇದು ಕೂಡ PRR ರಿಂಗ್ ರೋಡ್ ತರನೇನೆ ಇದು ಕೂಡ ನೆನೆಗುದಿಗೆ ಬಿದ್ದಿತ್ತು. ಅದನ್ನೇನೆ ಇವಾಗ ಇವರು ಪ್ಲಾನ್ ಯಾವ ತರ ಮಾಡಿದ್ದಾರೆ ಅಂತ ಅಂದ್ರೆ, ನಮ್ಮ ಬೆಂಗಳೂರಲ್ಲಿ ಏನ್ ಇವಾಗ ನೈಸ್ ರೋಡ್ ಏನ್ ಬಂದಿದೆ ಅದೇ ನೈಸ್ ರೋಡ್ ತರಾನೇನೆ ಓನ್ಲಿ ಇಂಡಸ್ಟ್ರಿಯಲ್ ಏರಿಯಾಸ್ ಹೆಂಗ್ ಕವರ್ ಮಾಡಬೇಕು ಅಂದ್ರೆ, ಯಾವುದೇ ಗೂಡ್ಸ್ ವೆಹಿಕಲ್ಸ್ ಸಿಟಿ ಒಳಗಡೆ ಎಂಟ್ರಿನೇ ಆಗಬಾರ್ದು. ಆ ಇಂಡಸ್ಟ್ರಿಯಲ್ ಏರಿಯಾಸ್ ಏನಿದೆ ಆ ಇಂಡಸ್ಟ್ರಿಯಲ್ ಏರಿಯಾಸ್ ಮಾತ್ರನೇನೆ ಇದು ಕವರ್ ಆಗಬೇಕು. ಸುಮಾರು 5 ರಿಂದ 6 ಸಿಟಿಗಳಿಗೆ ಇದನ್ನ ಕನೆಕ್ಟಿವಿಟಿ ಕೊಡಬೇಕು. ಸುಮಾರು 135 ಕಿಲೋಮೀಟರ್ ಈ STRR ರಿಂಗ್ ರೋಡ್ಗೆ ಪ್ಲಾನ್ ಮಾಡ್ತಾ ಇದ್ದಾರೆ. ಇದಕ್ಕೆ ಎಷ್ಟು ಜನದ ಲ್ಯಾಂಡ್ ಹೋಗುತ್ತೆ ಅಂತಂದೇಳಿ ಖಂಡಿತ ಗೊತ್ತಿಲ್ಲ. ಈ ನಮ್ಮ ಬೆಂಗಳೂರು ಟ್ರಾಫಿಕ್ ಏನ್ ಜಾಸ್ತಿ ಆಗ್ತಾ ಇದೆ, ಆ ಟ್ರಾಫಿಕ್ ಅನ್ನ ಕಡಿಮೆ ಮಾಡಬೇಕು ಅಂತಲೇನೆ ಭೂ ಸಾರಿಗೆ ಮತ್ತು ಹೆದ್ದಾರಿ ಕೇಂದ್ರ ಸಚಿವರಾದಂತಹ ನಿತಿನ್ ಗಡ್ಕರಿ ಮತ್ತೆ ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವರು HD ಕುಮಾರಸ್ವಾಮಿ ಏನು ಭರವಸೆಯನ್ನ ಇಟ್ಕೊಂಡು ಹೋಗಿದ್ರು ಅದೇ ತರ ನಿತಿನ್ ಗಡ್ಕರಿ ಅವರು
ಭರವಸೆ ಕೊಟ್ಟು ನೀವು ಈ ಯೋಜನೆಯನ್ನ ಶೀಘ್ರವೇ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಒಪ್ಪಿಗೆಯನ್ನ ಕೂಡ ಕೊಟ್ಟಿದ್ದಾರೆ. ಅದು ಒಂದು ಕಡೆಗೆ ಖುಷಿ ವಿಷಯ, ಇನ್ನೊಂದು ಕಡೆಗೆ ರೈತರ ಬಗ್ಗೆ ಯೋಚನೆ ಮಾಡಬೇಕು. ಒಂದು ಗುಡ್ ನ್ಯೂಸ್, ಒಂದು ಬ್ಯಾಡ್ ನ್ಯೂಸ್. ಇವತ್ತು ಏನು ಇದೇ ಕುಮಾರಸ್ವಾಮಿ ಅವರು ನಿತಿನ್ ಗಡ್ಕರಿ ಅವರ ಹತ್ರ ಈ ಒಂದು ಪ್ರಪೋಸಲ್ ಅನ್ನ ಮತ್ತೆ ಎತ್ತಿ ಹಿಡಿದಿದ್ರು. ಈ ಪ್ರಪೋಸಲ್ಗೆ ಕೇಂದ್ರ ಮತ್ತೆ ಸಾರ್ವಜನಿಕ ಖಾಸಗಿ ಸಹಭಾಗತ್ವ ಅಂತಂದ್ರೆ ನಿಮ್ಗೆ ಟೋಲ್ ಕಲೆಕ್ಷನ್ ಯಾರ್ದಾದ್ರು ಈ ಫಾರ್ ಎಕ್ಸಾಂಪಲ್ ನವಯುಗ ಅಂತ ಕಂಪನಿಗಳನ್ನ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಏನ್ ಹೇಳ್ತೀವಿ, ಅವರನ್ನ ಮಿಂಗಲ್ ಮಾಡ್ಕೊಳ್ಳೋದು, ಮಿಂಗಲ್ ಮಾಡ್ಕೊಂಡು ಅವರಿಗೆ ಟೆಂಡರ್ ಕೊಟ್ಬಿಡೋದು. ಈ ತರ HD ಕುಮಾರಸ್ವಾಮಿ ಅವರು ಇನ್ನೂ ಆಸೆ ಹೋಗಿಲ್ಲ ಅನ್ಸುತ್ತೆ. ಆ ಆಸೆಯನ್ನ ನೆರವೇರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಇವಾಗ ಈ STRR ರೋಡಿಗೆ ಪ್ಲಾನ್ ಮಾಡಿಕೊಂಡು ನಮ್ಮ ನಿತಿನ್ ಗಡ್ಕರಿ ಅವರ ಹತ್ರ ಒಂದು ಸಕಾರಾತ್ಮಕ ಸ್ಪಂದನೆಯನ್ನ ತಗೊಂಡು ಬಂದಿದ್ದಾರೆ. ಈ ಉಪನಗರ ವರ್ತುಲ ರಸ್ತೆ ಯೋಜನೆ, ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಅಂತ ಏನ್ ಕರಿತೀವಿ, ಇದನ್ನ 2013 ಚಾಲನೆ ನೀಡಿದ್ರು. ಆದ್ರೆ ಇವ್ರಿಗೆ ಆ ಜಮೀನನ್ನ ವಶಪಡಿಸ್ಕೊಳ್ಳೋದಾಗ್ಲಿ ಅಥವಾ ಬಜೆಟ್ ವೈಸ್ ಆಗ್ಲಿ ಇನ್ನೊಂದು ಪ್ಲಾನ್ ವೈಸ್ ಆಗ್ಲಿ ಯಾವುದು ಕೂಡ ಇವರಿಗೆ ಸಕ್ಸಸ್ ಆಗ್ಲಿಲ್ಲ. ಯಾಕಂತಂದ್ರೆ ಬೆಂಗಳೂರು ಸುತ್ತಮುತ್ತ ಏನಿದೆ ಸುಮಾರು 8 ಕೈಗಾರಿಕಾ ಪಟ್ಟಣಗಳು ಅಂದ್ರೆ ಇಂಡಸ್ಟ್ರಿಯಲ್ಸ್ ಯಾವ್ಯಾವ ಸಿಟಿಯಲ್ಲಿದೆ 8 ಸಿಟಿಗಳಿಗೂ ಇದು ಕನೆಕ್ಟಿವಿಟಿ ಕೊಡಬೇಕು ಅಂತ ಹೇಳ್ಬಿಟ್ಟು ಮಾಜಿ ಪ್ರಧಾನಿಗಳು ದೇವೇಗೌಡರೇನೇನೆ ಇದಕ್ಕೆ ಪ್ರಪೋಸಲ್ ಅನ್ನ ಇಟ್ಟಿದ್ರು. ಅವರು ಎಷ್ಟು ಸಾರಿ ಕೇಂದ್ರಕ್ಕೆ ಪತ್ರಗಳನ್ನ ಬರ್ದಿದ್ರು ಅನ್ನೋದನ್ನ ಕೂಡ ಇವರು ನಿತಿನ್ ಗಡ್ಕರಿ ಅವರ ಹತ್ರ HD ಕುಮಾರಸ್ವಾಮಿ ಅವರು ತಗೊಂಡೋಗಿ ಅದು ಕೂಡ ಡಿಸ್ಕಷನ್ ಮಾಡಿದ್ದಾರೆ. ಅದರಿಂದ ನಿತಿನ್ ಗಡ್ಕರಿ ಅವರು ಅದಕ್ಕೆ ಒಂದು ಸಕಾರಾತ್ಮಕ ಸ್ಪಂದನೆಯನ್ನ ಕೂಡ ಕೊಟ್ಟಿದ್ದಾರೆ. ಈ STRR ರಿಂಗ್ ರೋಡ್ ಏನ್ ಬರ್ತಾ ಇದೆ ಅದು 4 ಮತ್ತೆ 6 ಪಥಗಳ ರಸ್ತೆ, 4 ವೇ ಅಂಡ್ 6 ವೇ ಲೈನ್, 4 ಲೈನ್ ಮತ್ತೆ 6 ಲೈನ್ ರೋಡ್ ಆಗಿರುತ್ತೆ. ಇದು ನೋಡಿ ದಾಬಸ್ಪೇಟೆ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಸೂಲಿಬೆಲೆ, ಹೊಸಕೋಟೆ, ಆನೇಕಲ್ಲು, ಕನಕಪುರ, ರಾಮನಗರ, ಮಾಗಡಿ ಮತ್ತೆ ಬ್ಯಾಂಗ್ಳೂರ್, ಇಷ್ಟು ಸಿಟಿ ಮತ್ತೆ ಸುತ್ತಮುತ್ತ ಏನು ಸ್ಯಾಟಲೈಟ್ ಟೌನ್ಸ್ ಇದೆ ಅವೆಲ್ಲವನ್ನ ಕೂಡ ಸಂಪರ್ಕ ಮಾಡುತ್ತೆ. ಇದು 135 ಕಿಲೋಮೀಟರ್ ಏನ್ ಬರ್ತಾ ಇದೆ. ಮತ್ತೆ ಈ ರೋಡ್ ಇವಾಗ ಹೊಸದಾಗಿ ಏನಾಯ್ತು, ಚೆನ್ನೈ ಎಕ್ಸ್ಪ್ರೆಸ್ ಹೈವೇ, ಅದಕ್ಕೆ ಕನೆಕ್ಟಿವಿಟಿನ ಮಾಡ್ತಾ ಇದ್ದಾರೆ. ಈ ಉಪನಗರ ವರ್ತುಲ ರಸ್ತೆಯನ್ನ ಬ್ಯಾಂಗ್ಳೂರ್ ಚೆನ್ನೈ ಹೈವೇ ಏನಿದೆ ಅದಕ್ಕೂ ಕೂಡ ಲಿಂಕ್ ಮಾಡ್ತಾ ಇದ್ದಾರೆ. ಯಾವುದೇ ಭಾರಿ ಗಾತ್ರದ ವಾಹನ ಅಂದ್ರೆ ಬೆಂಗಳೂರಿಗೆ ಎಂಟ್ರಿನೇ ಆಗಬಾರ್ದು. ಏನೇ ಮೆಟೀರಿಯಲ್ಸ್ ಸಾಗಿಸ್ಬೇಕಂದ್ರೂ ಕೂಡ ಓನ್ಲಿ ಸ್ಯಾಟಲೈಟ್ ರೋಡ್ ಅಲ್ಲಿ ಆ STRR ರೋಡ್ ಏನಿದೆ ಅದನ್ನ ಮಾತ್ರನೇ ಬಳಸಬೇಕು. ಅದಕ್ಕೋಸ್ಕರ ಈ STRR ರಿಂಗ್ ರೋಡ್ ತರಲೇಬೇಕು ಅಂತಂದೇಳಿ 2013 ಉದ್ಘಾಟನೆ ಮಾಡಿರು. ತಿರ್ಗಾ 2018ರಿಂದ ಇಲ್ಲಿವರೆಗೂ ಕೂಡ ಅದರ ಫೈಟ್ ನಡೀತಾನೆ ಇದೆ ಸೆಂಟ್ರಲ್ ಅಲ್ಲಿ. ಕುಮಾರಸ್ವಾಮಿ ಅವರು ಅದನ್ನ ಬಿಡ್ತಾನೆ ಇಲ್ಲ. ಆದ್ರೆ ಇವಾಗ ಒಂದು ಸಮಿತಿಯನ್ನ ರಚನೆ ಮಾಡಿ ಆ ಸಮಿತಿಯಲ್ಲೂ ಕೂಡ ಇದಕ್ಕೆ ಒಪ್ಪಿಗೆಯನ್ನ ನಿತಿನ್ ಗಡ್ಕರಿ ಅವರು ಕೊಟ್ಟಾಯ್ತು. ಬೆಂಗಳೂರು ನಗರ ಮತ್ತೆ ಬೆಂಗಳೂರು ಗ್ರಾಮಾಂತರ ಮತ್ತೆ ರಾಮನಗರ ಜಿಲ್ಲೆಗಳಿಗೆ ಇದು ತುಂಬಾ ಹೆಲ್ಪ್ಫುಲ್. ಯಾಕಂದ್ರೆ ಇವಾಗ ಸಿಟಿಗೆ ಹತ್ತಿರದಲ್ಲಿ ಡೆವಲಪ್ ಆಗ್ತಾ ಇರೋ ಜಿಲ್ಲೆಗಳು ಅಂತ ಅಂದ್ರೆ ಇದು ರಾಮನಗರ ಕೂಡ ಒಂದು, ಕನಕಪುರ ಕೂಡ ಒಂದು, ಇವೆಲ್ಲಕ್ಕೂ ಇದು ಲಿಂಕ್ ಆಗ್ತಾ ಇದೆ. ಮುಖ್ಯವಾಗಿ ಅಂತಂದ್ರೆ ನಮ್ಮ ಬೆಂಗಳೂರು ಏನಿದೆ, ಬೆಂಗಳೂರು ಈ ಟ್ರಾಫಿಕ್ ಒತ್ತಡನ ಕಡಿಮೆ ಮಾಡಬೇಕು ಅನ್ನೋದೇನೆ ಇದರ ಮೇನ್ ಉದ್ದೇಶ. ಈ ಸ್ಯಾಟಲೈಟ್ STRR ರೋಡ್ ಏನಿದೆ, ಈ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಅನ್ನೋದು ಸುಮಾರು 135 ಕಿಲೋಮೀಟರ್, ನಾನು ಅವಾಗ ಹೇಳಿದೆ 135 ಕಿಲೋಮೀಟರ್ ಕವರ್ ಆಗುತ್ತೆ. ಇದು ಬಜೆಟ್ ಬಂದ್ಬಿಟ್ಟು 4750 ಕೋಟಿ, 4750 ಕೋಟಿ ವೆಚ್ಚದಲ್ಲಿ ಇದ ರಸ್ತೆಯನ್ನ ನಿರ್ಮಾಣ ಮಾಡಬೇಕು ಅಂತಂದೇಳಿ ಪ್ಲಾನ್ ಆಗ್ತಾ ಇರೋದು. 4 ಲೈನು ಮತ್ತೆ 6 ಲೈನ್ ಎರಡು ಕೂಡ ಆಗ್ತಾ ಇದೆ.
ಯಾಕಂತಂದ್ರೆ ಯಾವುದೇ ದೊಡ್ಡ ವೆಹಿಕಲ್ಸ್ ಇದಾದ್ರೂ ಕೂಡ ಬೆಂಗಳೂರಿಗೆ ಸಿಟಿ ಒಳಗಡೆ ಅಥವಾ ಯಾವುದೇ ಟೌನ್ ಒಳಗಡೆ ಬರಬಾರ್ದು. ಎಲ್ಲನೂ 8 ಕೈಗಾರಿಕಾ ಉಪನಗರಗಳೇನಿದೆ ಅಷ್ಟಕ್ಕೂ ಕೂಡ ಅದನ್ನ ಕವರ್ ಮಾಡಿ ಟ್ರಾಫಿಕ್ ಅನ್ನ ಪೂರ್ತಿ ನಿಲ್ಲು ಮಾಡಬೇಕು ಅಂತಂದೇಳೇನೆ ಮಾನ್ಯ ಕೈಗಾರಿಕಾ ಸೆಂಟ್ರಲ್ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಕುಮಾರಸ್ವಾಮಿ ಅವರು ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಪೋಸಲ್ ಇಟ್ಟಿದ್ದು ಆಯಿತು. ಅದನ್ನ ಕೇಂದ್ರದಿಂದ ಒಂದು ಬಹು ದೊಡ್ಡ ಕೊಡುಗೆ ಅಂತಂದೇಳೇನೆ ಅವರು ಖುಷಿ ಪಟ್ಟಿದ್ದಾರೆ. ಇದೆಲ್ಲ ಕೂಡ ಮಾನ್ಯ ನರೇಂದ್ರ ಮೋದಿ, ನಮ್ಮ ಪ್ರಧಾನಿಗಳೇನಿದ್ದಾರೆ ಮಾನ್ಯ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ಇದೆಲ್ಲನೂ ಆಗುತ್ತೆ. ರಾಜ್ಯದ ಅಭಿವೃದ್ಧಿ ಬಗ್ಗೆ ನಿತಿನ್ ಗಡ್ಕರಿ ಅವರು ತುಂಬಾನೇ ಕಾಳಜಿ ವಹಿಸ್ತಾ ಇದ್ದಾರೆ ಅಂತಂದೇಳಿ ಅಭಿನಂದನಾರ್ಹ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರಂತೆ. ಕರ್ನಾಟಕದ ಮೇಲೆ ಅಷ್ಟೊಂದು ಪ್ರೀತಿ ಬಂದ್ಬಿಟ್ಟಿದೆ ನಿತಿನ್ ಗಡ್ಕರಿಗೂ ಮತ್ತೆ ಮಾನ್ಯ PM ಸಾಹೇಬರಿಗೆ ಅಂತ ನಮ್ಮ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಇರ್ಲಿ, ಅದು ನೋಡೋಣ. ಯಾಕಂತಂದ್ರೆ ಇವಾಗ ಇನ್ನು ಈ STRR ರಿಂಗ್ ರೋಡ್ಗೆ ಯಾವೆಲ್ಲ ಜಮೀನು ಹೋಗುತ್ತೆ, ಅದರದ್ದು ಸರ್ವೆ ನಂಬರ್ಸ್ ಏನು, ಅದರದ್ದು ಯಾವಾಗಿಂದ ನಿಮ್ಗೆ ನೋಟಿಸ್ಗಳಾಗುತ್ತೆ, ಅದನ್ನ ಎಲ್ಲನೂ ಇದು ಪ್ರೋಗ್ರೆಸ್ ಆಗ್ಲಿ. ಯಾಕಂದ್ರೆ ಇನ್ನು ಇವಾಗ ಸಮಿತಿ ಆಗಿರೋದು, ಯಾಕಂದ್ರೆ ಇನ್ನು 2013ರಿಂದನೂ ಇದು ಪ್ರಪೋಸಲ್ ಅಲ್ಲಿ ಇದ್ದಿದ್ದು, ಅದನ್ನ ಮಾಡ್ಬೇಕು ಅಂತಂದೇಳಿ ಮಾತ್ರನೇನೆ ಪ್ಲಾನ್ ಮಾಡ್ಕೊಂಡಿದ್ರು. ಇನ್ನು ಯಾವ್ಯಾವ ಜಮೀನ್ ಅಕ್ವೈರ್ ಆಗುತ್ತೆ ಅದನ್ನೆಲ್ಲನೂ ಇಲ್ಲಿ ಇನ್ಫಾರ್ಮೇಶನ್ ಬಂದ ತಕ್ಷಣನೇ ನಾನು ನಿಮ್ಗೆ ಕೊಡ್ತೇನೆ. ಯಾಕಂದ್ರೆ ಇವತ್ತು PRR ರಿಂಗ್ ರೋಡ್ ಏನಿದೆ, ಪೆರಿಫೆರಲ್ ರಿಂಗ್ ರೋಡ್, ಎಷ್ಟು ಜನಗಳನ್ನ ಹತ್ತತ್ರ 40,000 ಮನೆಗಳನ್ನ ಒಂದು ಬೀದಿ ಪಾಲ್ ಮಾಡ್ತಾ ಇದೆ. ಅದೇ ತರನೇನೆ ಈ STRR ರಿಂಗ್ ರೋಡ್ ಆ ತರ ಮಾಡದೇ ಇರ್ಲಿ ಅಂತ ಹೇಳ್ಬಿಟ್ಟು ಈ ಕುಮಾರಸ್ವಾಮಿ ಅವ್ರ ಹತ್ರ ಕೇಳ್ಕೊಳ್ಳೋಣ. ಯಾಕಂದ್ರೆ ಅಟ್ಲೀಸ್ಟ್ ಆ ಬಡವ ಬಗ್ಗರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ರೆ ಅಷ್ಟೇ ಸಾಕು. ಇವರು ವಾಹನ ದಟ್ಟಣೆಯನ್ನ ತಡಿಬೇಕು ಅಂತಂದೇಳಿ ಬಡವರ ಹೊಟ್ಟೆ ಮೇಲೆ ಹೊಡೆಯೋದು ಬೇಡ. ಯಾಕಂದ್ರೆ ಡೆವಲಪ್ಮೆಂಟ್ ಅನ್ನೋದೊಂದು ಮಾಡ್ಲಿ, ಇವ್ರು ಡೆವಲಪ್ಮೆಂಟ್ ಮಾಡೋದಕ್ಕೆ ನಮ್ದು ಯಾವುದೇ ತರ ಅಬ್ಜೆಕ್ಷನ್ ಇಲ್ಲ. ಬಟ್ ಬಡವರದು ಮನೆಗಳಿಗೆ ಏನು ಬರುತ್ತೆ, ಆ ಬಡವರ ಜಮೀನುಗಳು ಹೋದ್ರೂ ಪರವಾಗಿಲ್ಲ, ಆ ಬಡವರ ಮನೆಗಳು ಹೋಗ್ದಿರಾ ಒಂದು ನೋಡ್ಕೊಂಡು ಅವ್ರು ಏನಾದ್ರೂ BDA ಪ್ರಾಜೆಕ್ಟ್ ಆದ್ರೂ ಮಾಡ್ಲಿ, ಏನಾದ್ರೂ ಡೆವಲಪ್ಮೆಂಟ್ ಮಾಡ್ಲಿ, ಖಂಡಿತ ನಮ್ಮ ಸಪೋರ್ಟ್ ಯಾವಾಗೂ ಇರುತ್ತೆ. ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.